So we will discuss different types of species. Okay, so ಬೇರೆ ಬೇರೆ ರೀತಿಯ ಪ್ರಭೇದಗಳನ್ನ ಡಿಸ್ಕಸ್ ಮಾಡೋಣ. So before going to different types of species, we will just understand what are species ಅಥವಾ ಪ್ರಭೇದಗಳು ಅಂತ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, species is a group of similar organisms that can reproduce among themselves ಅಥವಾ ಪರಸ್ಪರ ಸಂತಾನೋತ್ಪತ್ತಿ ಮಾಡಬಲ್ಲ ಒಂದೇ ರೀತಿ ಇರುವ ಪ್ರಭೇದಗಳ ಗುಂಪನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಪ್ರಭೇದಗಳು ಅಂತ ಕೂಡ ಕರಿತೀವಿ, ಅಥವಾ ಒಂದೇ ರೀತಿಯ ಜೀವಿಗಳ ಗುಂಪನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಪ್ರಭೇದಗಳು ಅಂತ ಕರಿತೀವಿ. ಸೊ ಈ ಪ್ರಭೇದಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪ್ರಭೇದಗಳು ಕಂಡುಬರುತ್ತೆ. ಫಾರ್ ಎಕ್ಸಾಂಪಲ್ ಕೀಸ್ಟೋನ್ ಸ್ಪೀಶೀಸ್ ಆಗಿರ್ಬೋದು, ಇಂಡಿಕೇಟರ್ ಸ್ಪೀಶೀಸ್ ಆಗಿರ್ಬೋದು, ಅಂಬ್ರೆಲಾ ಸ್ಪೀಶೀಸ್ ಆಗಿರ್ಬೋದು. ಸೊ ಅವುಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ವಾಟ್ ಆರ್ ದಿ ಡಿಫರೆಂಟ್ ಸ್ಪೀಶೀಸ್ ದಟ್ ವಿ ವಿಲ್ ಡಿಸ್ಕಸ್ ಟುಡೇ ಅಂತ ಅಂದ್ರೆ, ಒಂದು ಎಂಡಮಿಕ್ ಸ್ಪೀಶೀಸ್ ಅಥವಾ ಸ್ಥಳೀಯ ಪ್ರಭೇದ, ಮತ್ತೊಂದು ಕೀಸ್ಟೋನ್ ಸ್ಪೀಶೀಸ್ ಅಥವಾ ಕೀಲಿಕೈ ಪ್ರಭೇದ ಅಂತ ಕೂಡ ಕರಿತೀವಿ. ಮತ್ತೆ ವಿ ಹ್ಯಾವ್ ಅಂಬ್ರೆಲಾ ಸ್ಪೀಶೀಸ್ ಅಥವಾ ಆಶ್ರಯ ಪ್ರಭೇದ. ಓಕೆ, ಸೊ ಮತ್ತೆ ವಿ ಹ್ಯಾವ್ ಫೌಂಡೇಶನ್ ಸ್ಪೀಶೀಸ್ ಅಡಿಪಾಯ ಪ್ರಭೇದ, ಮತ್ತೆ ಇಂಡಿಕೇಟರ್ ಸ್ಪೀಶೀಸ್ ಸೂಚ್ಯಂಕ ಪ್ರಭೇದ, ಫ್ಲಾಗ್ಶಿಪ್ ಸ್ಪೀಶೀಸ್ ಅಂದ್ರೆ ಸಂಕೇತ ಪ್ರಭೇದ ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ವಿದೇಶಿ ಆಕ್ರಮಣಕಾರಿ ಪ್ರಭೇದ. So these are all the different types of that we will discuss. They are very much important from examination perspective. MCQ based exams ಅಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲಾದ್ರೂ ಕೇಳ್ಬೋದು, ಅಥವಾ ಏನೋ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು, ಅಥವಾ ಸ್ಪೀಶೀಸ್ ಎಕ್ಸಾಂಪಲ್ಸ್ ಗಳನ್ನ ಕೇಳ್ಬೋದು. ಸೊ ಡಿಫರೆಂಟ್ ಕ್ವಶನ್ಸ್ ನಾವು ಈ ಒಂದು ಟಾಪಿಕ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರ ಭಾಗವಾಗಿ ಫಸ್ಟ್ ಸ್ಪೀಶೀಸ್ ದಟ್ ವಿ ವಿಲ್ ಡಿಸ್ಕಸ್ ಇಸ್ ಎಂಡಮಿಕ್ ಸ್ಪೀಶೀಸ್ ಅಥವಾ ಸ್ಥಳೀಯ ಪ್ರಭೇದ. ಓಕೆ, ಸೊ ಎಂಡಮಿಕ್ ಸ್ಪೀಶೀಸ್, ಸ್ಥಳೀಯ ಪ್ರಭೇದ. ಓಕೆ, ಸೊ ವಾಟ್ ಈಸ್ ಅನ್ ಎಂಡಮಿಕ್ ಸ್ಪೀಶೀಸ್ ಅಂತ ಅಂದ್ರೆ, ಅಥವಾ ಸ್ಥಳೀಯ ಪ್ರಭೇದ ಅಂತ ಅಂದ್ರೆ, ಯಾವ್ದಾದ್ರೂ ಒಂದು ಪ್ರಭೇದ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಅಷ್ಟೇ ಸೀಮಿತವಾಗಿದ್ದು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಅಂದ್ರೆ, ಇಫ್ ಎ ಸ್ಪೀಶೀಸ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕಷ್ಟೇ ಸೀಮಿತವಾಗಿರುವಂತಹ ಪ್ರಭೇದಗಳನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಎಂಡಮಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಇಫ್ ವಿ ಸಿ ದಿ ಎಕ್ಸಾಂಪಲ್ ಫಾರ್ ಸಚ್ ಎಂಡಮಿಕ್ ಸ್ಪೀಶೀಸ್, ಅಥವಾ ಈ ಪ್ರಭೇದಗಳು ಈ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಕಂಡು ಬರದೇ ಇರುವಂತ ಪ್ರಭೇದಗಳಾಗಿರೋದ್ರಿಂದ, ಸೊ ಅವುಗಳಿಗೆ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಲಯನ್ ಟೈಲ್ಡ್ ಮೆಕಾಕ್ ಅಥವಾ ಸಿಂಹ ಬಾಲದ ಸಿಂಗಳಿಕ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಓನ್ಲಿ ನಮಗೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಅಷ್ಟೇ ಕಂಡು ಬರುತ್ತೆ. ಅದೇ ರೀತಿ ನಾಮದಪ್ಪ ಫ್ಲೈಯಿಂಗ್ ಸ್ಕ್ವಿರಲ್ ಅಂತ ಇದೆ. ಓಕೆ, ನಾಮದಪ್ಪ ಹಾರುವ ಅಳಿಲು, ಇದು ನಮಗೆ ಮೇನ್ಲಿ ನಾಮದಪ್ಪ ನ್ಯಾಷನಲ್ ಪಾರ್ಕ್ ಅಲ್ಲಿ ಅಷ್ಟೇ ಕಂಡು ಬರ್ತಾ ಇರುತ್ತೆ. ಅದೇ ರೀತಿ ವಿ ಹ್ಯಾವ್ ನೀಲಗಿರಿ ಥಾರ್ ಅಥವಾ ನೀಲಗಿರಿ ಮೇಕೆ ಅಥವಾ ನೀಲಗಿರಿ ಆಡು ಅಂತ ಕೂಡ ಕರಿತೀವಿ. ಇದೆಲ್ಲ ನಮಗೆ ಕಂಡು ಬರುತ್ತೆ ಅಂತ ಅಂದ್ರೆ ಮೇನ್ಲಿ ಇಟ್ ಇಸ್ ಫೌಂಡ್ ಇನ್ ದಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಅಥವಾ ನೀಲಗಿರಿ ಮೌಂಟೇನ್ಸ್ ಗಳಲ್ಲಿ ಕಂಡು ಬರುತ್ತೆ. ಸೊ ಇಫ್ ಎ ಸ್ಪೀಶೀಸ್ ವಿಚ್ ಇಸ್ only found in the particular geographical area and it is not found anywhere else ಅಂತ ಪ್ರಭೇದಗಳನ್ನು ನಾವು ಎಂಡಮಿಕ್ ಸ್ಪೀಶೀಸ್ ಅಥವಾ ಸ್ಥಳೀಯ ಪ್ರಭೇದ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಸ್ಪೀಶೀಸ್ ನೋಡೋಣ, ದಟ್ ಈಸ್ ಕೀಸ್ಟೋನ್ ಸ್ಪೀಶೀಸ್ ಅಥವಾ ಕೀಲಿಕೈ ಪ್ರಭೇದ. ಕೀಸ್ಟೋನ್ ಸ್ಪೀಶೀಸ್, ಕೀಲಿಕೈ ಪ್ರಭೇದ. ಓಕೆ, ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಕೀಸ್ಟೋನ್ ಅನ್ನುವಂಥದ್ದು ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಆರ್ಕಿಟೆಕ್ಚರ್ ಅಲ್ವಾ. ಸೊ ಆರ್ಕಿಟೆಕ್ಚರ್ ಅಲ್ಲಿ ನಮಗೆ ಈ ಸೆಂಟರ್ ಆಫ್ ದಿ ಆರ್ಚ್ ಅಲ್ಲಿ ಏನಿರುತ್ತಲ್ವಾ ಅದನ್ನ ನಾವು ಕೀಸ್ಟೋನ್ ಅಂತ ಕರಿತೀವಿ. ಸೊ ಇದರಿಂದ ನಮಗೆ ಡಿರೈವ್ ಮಾಡಿರುವಂತದ್ದು ಈ ಪದ ಕೀಸ್ಟೋನ್ ಸ್ಪೀಶೀಸ್ ಅನ್ನುವಂಥದ್ದು. ಸೊ ಏನ್ ಕೀಸ್ಟೋನ್ ಸ್ಪೀಶೀಸ್ ಅಂತ ಅಂದ್ರೆ, ಇಫ್ ಎನಿ ಅಡಿಷನ್ ಆರ್ ಲಾಸ್ ಆಫ್ ಅ ಪರ್ಟಿಕ್ಯುಲರ್ ಸ್ಪೀಶೀಸ್ ವಿಲ್ ಹ್ಯಾವ್ ಗ್ರೇಟರ್ ಇಂಪ್ಯಾಕ್ಟ್ ಆನ್ ದಟ್ ಎಕೋಸಿಸ್ಟಮ್. ಈ ಪ್ರಭೇದದ ಹೆಚ್ಚಾಗುವಿಕೆ ಅಥವಾ ಈ ಪ್ರಭೇದದ ಹೊರತೆಗೆಯುವಿಕೆ ಆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನಾದ್ರೂ ಗ್ರೇಟರ್ ಇಂಪ್ಯಾಕ್ಟ್ ಅಥವಾ ಅತಿ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇದ್ರೆ ಅಂತ ಪ್ರಭೇದಗಳನ್ನ ಕೀಸ್ಟೋನ್ ಸ್ಪೀಶೀಸ್ ಅಥವಾ ಕಿಲಿಕೈ ಪ್ರಭೇದ ಅಂತ ಕೂಡ ಕರಿತಾ ಇರ್ತೀವಿ. ಸೊ ವಿಶೇಷವಾಗಿ ದೋ ಸ್ಪೀಶೀಸ್ ವಿಚ್ ಆರ್ ಹ್ಯಾವಿಂಗ್
ಟಾಪ್ ಅಥವಾ ಪ್ರಿಡೇಟರ್ಸ್ ಅಥವಾ ಟಾಪ್ ಆಫ್ ದಿ ಎಕೋಲಾಜಿಕಲ್ ಪಿರಮಿಡ್. ಓಕೆ, ಪರಿಸರದ ಪಿರಮಿಡ್ಗಳಲ್ಲಿ ಟಾಪ್ ಅಲ್ಲಿರುವಂತಹ ಪ್ರಭೇದಗಳಾಗಿರ್ಬೋದು, ಅಥವಾ ಟಾಪ್ ಕಾರ್ನಿವೋರ್ಸ್ ಅಥವಾ ಟಾಪ್ ಪ್ರಿಡೇಟರ್ಸ್ ಗಳು ಏನಾಗಿರುತ್ತೆ. ಸೊ ಏನಾದ್ರೂ ಮಿಸ್ ಆಗಿ ಇವು ರಿಮೂವ್ ಆಯ್ತು ಅಥವಾ ಇವುಗಳ ಸಂಖ್ಯೆ ತುಂಬಾ ಕಡಿಮೆ ಆಯ್ತು ಅಂತ ಅಂದ್ರೆ ಇಡೀ ಪರಿಸರ ವ್ಯವಸ್ಥೆ ಕೊಲ್ಲಾಪ್ಸ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಇಡೀ ಪರಿಸರ ವ್ಯವಸ್ಥೆಯಲ್ಲಿ ಅಸಮತೋಲನ ಆಗುವಂತ ಚಾನ್ಸಸ್ ಇರುತ್ತೆ. ಅಂತ ಪ್ರಭೇದಗಳನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಕೀಲಿಕೈ ಪ್ರಭೇದ ಅಥವಾ ಕೀಸ್ಟೋನ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಟೈಗರ್ ಆಗಿರ್ಬೋದು, ಅಥವಾ ಲಯನ್ ಆಗಿರ್ಬೋದು, ಅಥವಾ ಈವನ್ ಈಗಲ್ ಆಗಿರ್ಬೋದು. ಸೊ ಯಾವುದು ನಮಗೆ ಎಕೋಲಾಜಿಕಲ್ ಪಿರಮಿಡ್ಸ್ ಗಳಲ್ಲಿ ಅಥವಾ ಫುಡ್ ಚೈನ್ ನಲ್ಲಿ ಟಾಪ್ ಪ್ರಿಡೇಟರ್ಸ್ ಆಗಿರುತ್ತೆ ಅಥವಾ ಅಂತಿಮ ಹಂತದಲ್ಲಿ ಇರುತ್ತೆ ಅಂತ ಒಂದು ಪ್ರಭೇದಗಳು ಇಡೀ ಪರಿಸರ ವ್ಯವಸ್ಥೆಯ ಬ್ಯಾಲೆನ್ಸ್ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ, ಅವುಗಳ ಅಡಿಷನ್ ಆರ್ ಲಾಸ್ ಅಥವಾ ಅವುಗಳು ಕಡಿಮೆ ಆಗುವಂತದ್ದಾದ್ರೂ ಹೆಚ್ಚಾದಂತಾದ್ರೂ ಆದ್ರೆ, ಸೊ ಅಂತ ಪ್ರಭೇದಗಳನ್ನ ನಾವು ಕೀಸ್ಟೋನ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ಮುಂದಿನ ಒಂದು ಪ್ರಭೇದವನ್ನ ನಾವು ನೋಡೋದಾದ್ರೆ ದಟ್ ಈಸ್ ಅಂಬ್ರೆಲಾ ಸ್ಪೀಶೀಸ್. ಅಂಬ್ರೆಲಾ ಸ್ಪೀಶೀಸ್ ಅಥವಾ ಆಶ್ರಯ ಪ್ರಭೇದ. ಸೊ ವಾಟ್ ಈಸ್ ಎನ್ ಅಂಬ್ರೆಲಾ ಸ್ಪೀಶೀಸ್ ಅಥವಾ ಆಶ್ರಯ ಪ್ರಭೇದ ಅಂತ ಅಂದ್ರೆ, ಯಾವ್ದಾದ್ರೂ ಒಂದು ಪ್ರಭೇದ, ಈಗ ನಾವು ಅಂಬ್ರೆಲಾ ಅಂದ್ರೆ ಏನು ಅಥವಾ ಛತ್ರಿ ಅಂತ ಕೂಡ ಹೇಳ್ತೀವಲ್ವಾ. ಸೊ ಒಂದು ಛತ್ರಿ ಕೆಳಗಡೆ ಎಷ್ಟೊಂದು ಜನಕ್ಕೆ ಅಥವಾ ಯಾರ್ಯಾರು ಛತ್ರಿ ಕೆಳಗಡೆ ಇರ್ತಾರೆ ಅವರಿಗೆ ಆಶ್ರಯ ಸಿಗ್ತಾ ಇರುತ್ತಲ್ವಾ. ಸೊ ಆ ರೀತಿ ಯಾವ್ದಾದ್ರೂ ಒಂದು ಪ್ರಭೇದ ತನ್ನ ಜೊತೆಗೆ ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಟೆಂಟ್ ತನ್ನ ಆವಾಸ ಸ್ಥಾನ ದೊಡ್ಡದಾಗಿರೋ ಕಾರಣಕ್ಕೆ ಇದರ ಜೊತೆಗೆ ಈ ಆವಾಸ ಸ್ಥಾನದಲ್ಲಿರುವಂತಹ ಬೇರೆ ಪ್ರಭೇದಗಳ ಜೊತೆನೂ ಸಮತೋಲನವನ್ನ ಕಾಯ್ದುಕೊಳ್ತಾ ಇರುತ್ತೆ, ಅಥವಾ ಇಲ್ಲಿನ ಒಂದು ಬಯೋಡೈವರ್ಸಿಟಿನ ಸಂರಕ್ಷಣೆ ಮಾಡೋದಿಕ್ಕೆ ಅಥವಾ ಬಯೋಡೈವರ್ಸಿಟಿನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಥವಾ ಹೆಲ್ಪ್ ಮಾಡ್ತಾ ಇರುತ್ತೆ. ವೈ ದಿಸ್ ಹ್ಯಾಪನ್ಸ್ ಅಂತ ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಟೆಂಟ್ ಅಥವಾ ಇದರ ಒಂದು ಆವಾಸ ಸ್ಥಾನ ತುಂಬಾ ದೊಡ್ಡದಾಗಿದ್ದು. ಓಕೆ, ಸೊ ಇದು ಎಲ್ಲೆಲ್ಲಿ ಇರುತ್ತೆ ಆ ಪ್ರದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಟೈಗರ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತ ಅಂದ್ರೆ ನೀವು 100 ಎಕರೆ ಅಥವಾ 1000 ಎಕರೆ ಒಂದು ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಮಾಡಬೇಕು. ಸೊ ಈ ಟೈಗರ್ನ ಜೊತೆಗೆ ನಾವು ಬೇರೆ ಬೇರೆ ಪ್ರಭೇದಗಳು ಏನ್ ಈ ಅರಣ್ಯದಲ್ಲಿ ಕಂಡುಬರುತ್ತೆ ಅವುಗಳನ್ನು ಸಂರಕ್ಷಣೆ ಮಾಡ್ತಾ ಇರ್ತೀವಲ್ವಾ. ಸೊ ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಟೆಂಟ್ ಅಥವಾ ಅದರ ಒಂದು ಆವಾಸ ಸ್ಥಾನದ ಕಾರಣದಿಂದ ಈ ಪ್ರಭೇದದ ಜೊತೆಗೆ ಇತರ ಪ್ರಭೇದಗಳು ಕೂಡ ಸಂರಕ್ಷಣೆ ಆಗ್ತಾ ಇದ್ರೆ ಅಂತ ಪ್ರಭೇದಗಳನ್ನ ಅಂಬ್ರೆಲಾ ಸ್ಪೀಶೀಸ್ ಅಥವಾ ಆಶ್ರಯ ಪ್ರಭೇದಗಳು ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ದಿ ಮೀನಿಂಗ್ ಆಫ್ ಅಂಬ್ರೆಲಾ ಸ್ಪೀಶೀಸ್. ದೆನ್ ವಿ ಹ್ಯಾವ್ ಫೌಂಡೇಶನ್ ಸ್ಪೀಶೀಸ್, ಅಡಿಪಾಯ ಪ್ರಭೇದ. ಫೌಂಡೇಶನ್ ಸ್ಪೀಶೀಸ್, ಅಡಿಪಾಯ ಪ್ರಭೇದ. ಓಕೆ, ಸೊ ವಾಟ್ ಈಸ್ ಅ ಫೌಂಡೇಶನ್ ಸ್ಪೀಶೀಸ್ ಅಂತ ಅಂದ್ರೆ, ಸೊ ನಿಮ್ಗೆಲ್ಲ ಮೀನಿಂಗ್ ಗೊತ್ತಿದೆ. ಫೌಂಡೇಶನ್, ಈಗ ಮನೆಗೆ ಫೌಂಡೇಶನ್ ಇಲ್ಲ ಅಂತ ಅಂದ್ರೆ ಮನೆ ಗಟ್ಟಿ ಇರಲ್ಲ, ಅಥವಾ ಮನೆಗೆ ಬೇಕಾಗಿರುವಂತದ್ದೇ ಫೌಂಡೇಶನ್. ಯಾವ್ದಾದ್ರೂ ಒಂದು ಪ್ರಭೇದ ಇತರೆ ಪ್ರಭೇದಗಳಿಗೆ ಅಥವಾ ಇತರ ಜೀವಿಗಳಿಗೆ ಆವಾಸ ಸ್ಥಾನವನ್ನ ಕೊಡ್ತಾ ಇದ್ರೆ ಅಥವಾ ತಾನೇ ಹ್ಯಾಬಿಟೈಟ್ ಆಗಿ ಆಕ್ಟ್ ಮಾಡ್ತಾ ಇದ್ರೆ ಅಂತ ಪ್ರಭೇದಗಳನ್ನ ನಾವು ಫೌಂಡೇಶನ್ ಸ್ಪೀಶೀಸ್ ಅಂತ ಕರಿತೀವಿ. ಇದರ ಅಡಿಯಲ್ಲಿ ಹಲವಾರು ಅಥವಾ ಈ ಒಂದು ಆವಾಸ ಸ್ಥಾನದ ಏನೋ ಒಂದು ಆಶ್ರಯದಲ್ಲಿ ಹಲವಾರು ಪ್ರಭೇದಗಳು ಬದುಕ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೋರಲ್ ರೀಫ್, ಓಕೆ, ಅಥವಾ ಹವಳದ ದಿಣ್ಣೆ ಅಂತ ಕೂಡ ಕರಿತೀವಿ. ಅದೇ ರೀತಿ ವಿ ಹ್ಯಾವ್ ಸೀ ವೀಡ್ಸ್ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತ ಅಂದ್ರೆ ಬೇರೆ ಬೇರೆ ಅರ್ಬಿವೋರ್ಸ್ ಗಳಾಗಿರ್ಬೋದು ಅಥವಾ ಫ್ರಾಕ್ಸ್ ಆಗಿರ್ಬೋದು, ಸ್ಮಾಲ್ ಸ್ಮಾಲ್ ಫಿಶಸ್ ಆಗಿರ್ಬೋದು, ಪ್ಲಾಂಕ್ಟನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಇಲ್ಲಿ ಬದುಕ್ತಾ ಇರುತ್ತೆ. ಸೊ ಈ ಕಾರಣಕ್ಕೆ ಈ ಪ್ರಭೇದ ಬೇರೆ ಪ್ರಭೇದಗಳಿಗೂ ಆವಾಸ ಸ್ಥಾನವನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಅಂತ ಪ್ರಭೇದವನ್ನ ನಾವು ಅಡಿಪಾಯ ಪ್ರಭೇದ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್. ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಥವಾ ವಿದೇಶಿ ಆಕ್ರಮಣಕಾರಿ ಪ್ರಭೇದ. ವಿದೇಶಿ ಆಕ್ರಮಣಕಾರಿ ಪ್ರಭೇದ. ಸೊ ವಾಟ್ ಈಸ್ ಅನ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಅಂದ್ರೆ, ಇಫ್ ಎ ನಾನ್ ನೇಟಿವ್ ಸ್ಪೀಶೀಸ್ ಅಥವಾ ಔಟ್ಸೈಡ್ ಸ್ಪೀಶೀಸ್ ಓಕೆ comes and damages or creates competition with the local species. ಒಂದು ಹೊರಗಿನಿಂದ ಬಂದಂತ ಪ್ರಭೇದ ಒಂದು ಹೊಸ ಜಾಗಕ್ಕೆ ಬಂದು ಆ ಒಂದು ಜಾಗದಲ್ಲಿರುವಂತಹ ಸ್ಥಳೀಯ ಪ್ರಭೇದಗಳ ಜೊತೆ ರಿಸೋರ್ಸ್ಗೆ ಏನಾದ್ರೂ ಕಾಂಪಿಟೇಷನ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಸಂಪನ್ಮೂಲಗಳ ಅಭಾವವನ್ನ ತೋರಿಸ್ತಾ ಇದೆ, ಸಂಪನ್ಮೂಲಗಳ ಜೊತೆ ಸ್ಪರ್ಧೆಯನ್ನ ಏರ್ಪಡಿಸ್ತಾ ಇದೆ. ಇದರಿಂದ ಅಲ್ಲಿರುವಂತಹ ಒಂದು ಲೋಕಲ್ ಪಾಪ್ಯುಲೇಷನ್ಗೆ
ಅಥವಾ ಸರ್ವೈವಲ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ರೆ ಅಂತ ಪ್ರಭೇದಗಳನ್ನ ಅಥವಾ ಔಟ್ಸೈಡ್ ಸ್ಪೀಶೀಸ್ ಅಂತ ಪ್ರಭೇದವನ್ನ ನಾವು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ ಯೂಕಲಿಪ್ಟಸ್, ಓಕೆ, ಅದೇ ರೀತಿ ಪಾರ್ಥೇನಿಯಂ ಆಗಿರ್ಬೋದು. ಓಕೆ, ಅದೇ ರೀತಿ ಈವನ್ ಪ್ರಾಸ್ಪಿಸ್ ಜೂಲಿಫ್ಲೋರಾ, ಬಳ್ಳಾರಿ ಜಾಲಿ ಅಂತ ಕೂಡ ಏನ್ ಹೇಳ್ತೀವಲ್ವಾ. ಸೊ ಇವೆಲ್ಲ ಏನಪ್ಪಾ ಅಂತ ಅಂದ್ರೆ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ಗಳು ಅಥವಾ ಸಮ್ ಆಫ್ ದಿ ವೀಡ್ಸ್. ಇವೇನ್ ಮಾಡುತ್ತೆ ಅಂತ ಅಂದ್ರೆ ಲೋಕಲ್ ಅಲ್ಲಿ ಆ ಒಂದು ಸ್ಥಳೀಯತೆಯಲ್ಲಿರುವಂತಹ ಪ್ರಭೇದಗಳ ಜೊತೆ ಕಾಂಪಿಟೇಷನ್ ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದನ್ನ ನಾವು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಿ. ಅದಾದ್ಮೇಲೆ ವಿ ಹ್ಯಾವ್ ಇಂಡಿಕೇಟರ್ ಸ್ಪೀಶೀಸ್. ಇಂಡಿಕೇಟರ್ ಸ್ಪೀಶೀಸ್ ಅಥವಾ ಸೂಚ್ಯಂಕ ಪ್ರಭೇದ. ಇಂಡಿಕೇಟರ್ ಸ್ಪೀಶೀಸ್ ಅಥವಾ ಸೂಚ್ಯಂಕ ಪ್ರಭೇದ. ಯಾವುದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೀವಿ ಅಂದ್ರೆ ಯಾವ್ದಾದ್ರೂ ಒಂದು ಪ್ರಭೇದಗಳು ಪರಿಸರದಲ್ಲಿ ಉಂಟಾಗ್ತಾ ಇರುವಂತಹ ಬದಲಾವಣೆಗಳನ್ನ ಸೂಚಿಸ್ತಾ ಇದ್ರೆ, ಎನ್ವಿರಾನ್ಮೆಂಟಲ್ ಚೇಂಜಸ್. ಓಕೆ, ಸೊ ಪರಿಸರದಲ್ಲಿ ಉಂಟಾಗ್ತಾ ಇರುವಂತಹ ಬದಲಾವಣೆಗಳನ್ನ ಸೂಚಿಸ್ತಾ ಇದ್ರೆ ಅದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಬಸವನ ಹುಳು ಅಥವಾ ಸ್ನೇಲ್ಸ್. ಸೊ ಸ್ನೇಲ್ಸ್ ನಮ್ಗೆ ಎಲ್ಲಿ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಇರುತ್ತೆ ಅಥವಾ ಜಾಸ್ತಿ ಪೊಲ್ಯೂಷನ್ ಆಗಿರುತ್ತೆ ಅಲ್ಲಿ ಕಂಡು ಬರಲ್ಲ. ಫಾರ್ ಎಕ್ಸಾಂಪಲ್, ನಮ್ಗೆ ಹಳ್ಳಿಲಿ ಬಂದಷ್ಟು ನಮ್ಗೆ ಅರ್ಬನ್ ಏರಿಯಾಸ್ ಅಲ್ಲಿ ಕಂಡು ಬರಲ್ಲ. ಅದೇ ರೀತಿ ಕೋರಲ್ಸ್ ಗಳು. ಸೊ ಕೋರಲ್ ಅಷ್ಟೇ ಪೊಲ್ಯೂಟೆಡ್ ವಾಟರ್ ಬಾಡಿಯಲ್ಲಿ ಕಂಡು ಬರಲ್ಲ. ಸೊ ವಾತಾವರಣದಲ್ಲಾಗುವ ಬದಲಾವಣೆಗಳನ್ನ ಸೂಚಿಸುವಂತ ಒಂದು ಪ್ರಭೇದಗಳನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಥವಾ ಸೂಚ್ಯಂಕ ಪ್ರಭೇದ ಅಂತ ಕರಿತೀವಿ. ಅನದರ್ ಒನ್ ವಿಚ್ ಇಸ್ ಲಾಸ್ಟ್ ಸ್ಪೀಶೀಸ್, ದಟ್ ಈಸ್ flagship species. Flagship species. ಸಂಕೇತ ಪ್ರಭೇದ. ಓಕೆ, ಸಂಕೇತ ಪ್ರಭೇದ. So what is a flagship species ಅಂತ ಅಂದ್ರೆ, if a species is used as a representative ಅಥವಾ ಒಂದು ಎನ್ವಿರಾನ್ಮೆಂಟಲ್ ಕಾಸ್ಗೋಸ್ಕರ ಅಥವಾ ಪರಿಸರದ ಸಂರಕ್ಷಣೆಗೆ ಅರಿವು ಮೂಡಿಸೋದಿಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಯಾವ್ದಾದ್ರು ನಾವು ಸ್ಪೀಶೀಸ್ ಗಳನ್ನ ಬಳಸಿದ್ರೆ ಆ ಒಂದು ಪ್ರಭೇದವನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಫ್ಲಾಗ್ಶಿಪ್ ಸ್ಪೀಶೀಸ್ ಅಥವಾ ಸಂಕೇತ ಪ್ರಭೇದ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಈಗ ನಾವು ಪೋಲಾರ್ ಬಿಯರ್ನ, ಓಕೆ, ಪೋಲಾರ್ ಬಿಯರ್ನ ಹಿಮಾಲಯನ್ ಎಕೋಸಿಸ್ಟಮ್ನ ಅಥವಾ ಹಿಮಾಲಯದ ಪರಿಸರ ವ್ಯವಸ್ಥೆಗಳನ್ನ ಸಂರಕ್ಷಣೆ ಮಾಡೋದಿಕ್ಕೆ ಸಂಕೇತ ಪ್ರಭೇದವಾಗಿ ಬಳಸ್ತಾ ಇರ್ತೀವಿ. ಅದೇ ರೀತಿ ಈವನ್ ಟೈಗರ್ನ ನಾವು ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಕೇತ ಪ್ರಭೇದವಾಗಿ ಬಳಸ್ತಾ ಇರ್ತೀವಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಸ್ಪೀಶೀಸ್ ಅಂಡ್ ದೇರ್ ಮೀನಿಂಗ್ಸ್ ಅಂಡ್ ದಿ ಎಕ್ಸಾಂಪಲ್ಸ್. ಸೊ ಕ್ವಿಕ್ಲಿ ಇಫ್ ಯು ಕ್ಯಾನ್ ರಿವೈಸ್, ವಿ ಸ್ಟಾರ್ಟೆಡ್ ಫ್ರಮ್ ವಾಟ್ ಈಸ್ ಸ್ಪೀಶೀಸ್ ಅಂತ ನೋಡಿದ್ವಿ. ಸ್ಪೀಶೀಸ್ ಅನ್ನುವಂಥದ್ದು it is the group of organisms that are having ಅಥವಾ similar organisms that can reproduce with themselves ಅಥವಾ ಪರಸ್ಪರ ಸಂತಾನೋತ್ಪತ್ತಿ ಮಾಡಬಲ್ಲ ಪ್ರತ್ಯೇಕ ಜೀವಿಗಳ ಗುಂಪನ್ನ ನಾವು ಪ್ರಭೇದಗಳು ಅಥವಾ ಸ್ಪೀಶೀಸ್ ಅಂತ ಕರೆದ್ವಿ. ಸೊ ಆ ಸ್ಪೀಶೀಸ್ ಅಲ್ಲಿ ಬೇರೆ ಬೇರೆ ಪ್ರಭೇದಗಳನ್ನ ನೋಡೋದಾದ್ರೆ ಎಂಡಮಿಕ್ ಸ್ಪೀಶೀಸ್, ಸ್ಥಳೀಯ ಪ್ರಭೇದ ಅಂತ ಹೇಳ್ಬೋದು. ಕೀಸ್ಟೋನ್ ಸ್ಪೀಶೀಸ್, ದಟ್ ಈಸ್ ಕೀಲಿಕೈ ಪ್ರಭೇದ. ಅಂಬ್ರೆಲಾ ಸ್ಪೀಶೀಸ್, ಆಶ್ರಯ ಪ್ರಭೇದ. ಅದೇ ರೀತಿ ಫೌಂಡೇಶನ್ ಸ್ಪೀಶೀಸ್, ದಟ್ ಈಸ್ ಅಡಿಪಾಯ ಪ್ರಭೇದ. ಇಂಡಿಕೇಟರ್ ಸ್ಪೀಶೀಸ್, ಸೂಚ್ಯಂಕ ಪ್ರಭೇದ. ಫ್ಲಾಗ್ಶಿಪ್ ಸ್ಪೀಶೀಸ್, ಸಂಕೇತ ಪ್ರಭೇದ. ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್, ವಿದೇಶಿ ಆಕ್ರಮಣಕಾರಿ ಪ್ರಭೇದ. ಓಕೆ, ಸೊ ಅದರಲ್ಲಿ ನಾವು ಎಂಡಮಿಕ್ ಸ್ಪೀಶೀಸ್ ಅಂತ ನೋಡಿದ್ವಿ. ಎಂಡಮಿಕ್ ಸ್ಪೀಶೀಸ್ ಅನ್ನುವಂಥದ್ದು ಯಾವುದಾದ್ರೂ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ಮತ್ತು ಪ್ರಪಂಚದ ಬೇರೆ ಭಾಗದಲ್ಲಿ ಕಂಡು ಬರಲ್ಲ ಆ ಒಂದು ಪ್ರದೇಶವನ್ನು ಬಿಟ್ಟು ಆ ಪ್ರಭೇದಗಳನ್ನ ನಾವು ಎಂಡಮಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀಲಗಿರಿ ತಾರ ಆಗಿರ್ಬೋದು, ನಾಮದಪ್ಪ ಫ್ಲೈಯಿಂಗ್ ಸ್ಕ್ವಿರಲ್ ಅಥವಾ ನಾಮದಪ್ಪ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುವಂತಹ ನಾಮದಪ್ಪ ಫ್ಲೈಯಿಂಗ್ ಸ್ಕ್ವಿರಲ್ ಆಗಿರ್ಬೋದು. ಓಕೆ, ಸೊ ದೇ ಆರ್ ದಿ ಎಕ್ಸಾಂಪಲ್ ಫಾರ್ ಎಂಡಮಿಕ್ ಸ್ಪೀಶೀಸ್. ಸೊ ಕೀಸ್ಟೋನ್ ಸ್ಪೀಶೀಸ್ ಅನ್ನುವಂಥದ್ದು ಬಿಕಾಸ್ this species has huge role in its ecosystem. Addition or loss of that species can create ecological imbalance. ಅಂತ ಪ್ರಭೇದಗಳನ್ನ ಕೀಸ್ಟೋನ್ ಸ್ಪೀಶೀಸ್ ಅಂತ ಕೂಡ ಕರಿತೀವಿ. ವಿತ್ ರೆಸ್ಪೆಕ್ಟ್ ಟು ಅಂಬ್ರೆಲಾ ಸ್ಪೀಶೀಸ್ ಅಥವಾ ಆಶ್ರಯ ಪ್ರಭೇದಗಳು, ಈ ಪ್ರಭೇದಗಳನ್ನ ಸಂರಕ್ಷಣೆ ಮಾಡೋದ್ರ ಮುಖಾಂತರ ಬೇರೆ ಪ್ರಭೇದಗಳು ಕೂಡ ಸಂರಕ್ಷಣೆ ಮಾಡಬಹುದು ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಟೆಂಟ್. ಅಂತ ಪ್ರಭೇದಗಳನ್ನ ಅಂಬ್ರೆಲಾ ಸ್ಪೀಶೀಸ್ ಅಂತ ಕರಿತೀವಿ. ಅದೇ ರೀತಿ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಒಂದು ನಾನ್ ನೇಟಿವ್ ಸ್ಪೀಶೀಸ್ ಔಟ್ಸೈಡ್ ಹ್ಯಾಬಿಟೇಟ್ ಇಂದ ಒಂದು ಲೊಕ್ಯಾಲಿಟಿಗೆ ಬಂದು
ಅಲ್ಲಿನ ಪ್ರಭೇದಗಳ ಮೇಲೆ ನೆಗೆಟಿವ್ ಆಗಿ ಏನಾದರೂ ಇಂಪ್ಯಾಕ್ಟ್ ಮಾಡಿದ್ರೆ, ರಿಸೋರ್ಸ್ ಬಗ್ಗೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಾವು ವಿದೇಶಿ ಆಕ್ರಮಣಕಾರಿ ಪ್ರಭೇದ ಅಂತ ಕೂಡ ಕರಿತೀವಿ. ಸೊ ಅದೇ ರೀತಿ ವಿ ಹ್ಯಾವ್ ಇಂಡಿಕೇಟರ್ ಸ್ಪೀಶೀಸ್, ಸೂಚ್ಯಂಕ ಪ್ರಭೇದ ಅಂತ ಕರಿತೀವಿ. ಎನ್ವಿರಾನ್ಮೆಂಟಲ್ ಚೇಂಜಸ್ ನ, ಪರಿಸರದಲ್ಲಿ ಉಂಟಾಗುವಂತ ಬದಲಾವಣೆಗಳನ್ನ ಇಂಡಿಕೇಟ್ ಮಾಡಿದ್ರೆ ಅದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಕೂಡ ಕರಿತೀವಿ. ದೆನ್ ವಿ ಹ್ಯಾವ್ ಫ್ಲಾಗ್ಶಿಪ್ ಸ್ಪೀಶೀಸ್, ಎನ್ವಿರಾನ್ಮೆಂಟಲ್ ಕಾಸ್ಗೆ ಅಥವಾ ಪರಿಸರದ ಸಂರಕ್ಷಣೆಗೆ ಅರಿವು ಮೂಡಿಸಲು ಸಂಕೇತವಾಗಿ ಬಳಸುವಂತ ಪ್ರಭೇದಗಳನ್ನ ಫ್ಲಾಗ್ಶಿಪ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಸ್ಪೀಶೀಸ್ ದಟ್ ಆರ್ useful for examination. So with examples, try to remember them. All the best. Thank you.